ನಮಸ್ಕಾರ. ಗೌಡ್ತಿಯರ ಸೇನೆಯ ಹೆಣ್ಣು ಮಕ್ಕಳಿಗೆ ಎಲ್ರಮ್ಮ ಇದ್ದೀರಿ? ಅವತ್ತೇನೋ ದರ್ಶನ್ ಅವರು ತಮ್ಮ ಭಾಷಣದಲ್ಲಿ ಯಾವಳೋ ಅಂದಿದ್ದನ್ನ ಹೆಣ್ಮಕ್ಳಿಗೆ ಭಾರಿ ಅವಮಾನ ಆಗೋಯ್ತು ಅಂತ ಹೇಳಿ ರಸ್ತೆಗಿಳಿದು ಭಾರಿ ದೊಡ್ಡ ಮಟ್ಟದ ಹೋರಾಟವನ್ನ, ಉಗ್ರವಾದ ಹೋರಾಟವನ್ನ ಮಾಡಿದ್ರಲ್ಲ ದರ್ಶನ್ ಅವ್ರ ವಿರುದ್ಧ. ಇವತ್ತೆಲ್ಲಿದ್ದೀರಿ? ನಿಮ್ಮದೇ ಪಕ್ಷ, ನೀವು ಗೌಡ್ತಿಯರ ಸೇನೆ ಅಂತ ಹಾಕೊಂಡಿರ್ಬೋದು, ಬಟ್ ನೀವೆಲ್ಲ ಯಾವ ಪಕ್ಷಕ್ಕೆ ಸೇರಿದವರು ಅನ್ನೋದು ಎಲ್ರಿಗೂ ಗೊತ್ತಿದೆ. ನಿಮ್ಮ ಜೆಡಿಎಸ್ ಪಕ್ಷದ ಸಂಸದ, ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ 3-4 ದಿನಗಳಿಂದ ಹರಿದಾಡ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ, ವಾಟ್ಸ್ಆಪ್ಗಳಲ್ಲಿ, ಅದು ಯಾರಿಗೆ ಸೇರಿದ್ದು, ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಇಷ್ಟು ಗೊತ್ತಾಗಿಯೂ ಆ ವಿಡಿಯೋದಲ್ಲಿ ಆ ಹೆಣ್ಮಕ್ಳು ಅನುಭವಿಸಿರುವಂತಹ ದೌರ್ಜನ್ಯ ಆಗಿರಬಹುದು, ಲೈಂಗಿಕ ಕಿರುಕುಳ ಆಗಿರ್ಬೋದು, ನಿಮ್ ಕಣ್ಣಿಗೆ ಕಾಣಿಸಿಲ್ವಾ? ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ನಿಮ್ಗೆ ಅನ್ಸಿಲ್ವಾ? ಸೆಕ್ಷುವಲ್ ಹರಾಸ್ಮೆಂಟ್ ಇಸ್ ಈಕ್ವಲ್ ಟು ರೇಪ್, ಅಂದ್ರೆ ಲೈಂಗಿಕ ಕಿರುಕುಳ ಇಸ್ ಈಕ್ವಲ್ ಟು ಅತ್ಯಾಚಾರ ಅಂತ ಹೇಳ್ತಾರೆ. ಇಷ್ಟಾದ್ರೂ ಕೂಡ ನೀವು ಧ್ವನಿಯನ್ನ ಎತ್ತದೆ ಮನೆಯಲ್ಲಿ ಬೆಚ್ಚ ಕೂತಿದಿರಲ್ಲ. ಯಾಕೆ? ಅವ್ರು ನಿಮ್ಗೆ ಹೆಣ್ಮಕ್ಳ ತರ ಕಾಣ್ತಾ ಇಲ್ವಾ? ಅವ್ರಿಗೆ ಅನ್ಯಾಯ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಅದ್ರ ವಿರುದ್ಧ ಹೋರಾಟ ಮಾಡ್ಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಅನ್ಸಿದ್ರು ನೀವು ಮಾಡಲ್ಲ. ಯಾಕೆ ಗೊತ್ತಾ? ಆ ಕೃತ್ಯವನ್ನ ಮಾಡಿರೋದು ನಿಮ್ಮದೇ ಪಕ್ಷದ ನಾಯಕ, ನಿಮ್ಮದೇ ಪಕ್ಷದ ನಾಯಕನ ಮಗ, ಕುಮಾರಸ್ವಾಮಿ ಕುಟುಂಬ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ದೇವೇಗೌಡರು ಖಂಡಿತವಾಗ್ಲೂ ಇಂಥ ನೀಚವಾದ ರಾಜಕಾರಣವನ್ನ ಅವರ ಜೀವಮಾನದಲ್ಲೇ ಮಾಡಿರಲ್ಲ. ಬಟ್ ಈ ಅಪ್ಪ ಮಕ್ಕಳು ಸೇರ್ಕೊಂಡು ಇಡೀ ಗೌಡ್ರ ಜಾತಿಗೆ ಅವಮಾನ ಮಾಡಿದ್ದಾರೆ. ಇವತ್ತು ಇಡೀ ಗೌಡ್ರ ಜಾತಿ, ಒಕ್ಕಲಿಗರ ಜಾತಿ ಏನಿದೆ, ಸಮುದಾಯ ಏನಿದೆ, ತಲೆ ತಗ್ಸುವಂತ ಕೆಲಸವನ್ನ ಮಾಡಿದ್ದಾರೆ ಇವತ್ತು. ಇಷ್ಟಾಗಿಯೂ ಕೂಡ ನೀವು ಹೆಣ್ಣು ಮಕ್ಕಳಾಗಿ ಆ ಹೆಣ್ಣು ಮಕ್ಕಳಿಗೆ ಏನ್ ಅನ್ಯಾಯ ಆಗಿದೆ ಇದ್ರ ವಿರುದ್ಧ ಕನಿಷ್ಠ ಪಕ್ಷ ಒಂದು ಧ್ವನಿ ಆಗ್ಬೇಕು ಅಂತ ಕೂಡ ನಿಮ್ಗೆ ಅನ್ಸಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮಂತ ಗುಲಾಮರು ಇನ್ಯಾರೂ ಇಲ್ಲ. ನಿಮಗ್ ನಿಜವಾಗ್ಲೂ ಆತ್ಮಸಾಕ್ಷಿ ಅನ್ನೋದೇನಾದ್ರೂ ಇತ್ತು ಅಂದ್ರೆ ಜೆಡಿಎಸ್ ಪಕ್ಷದ ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡ್ ಮಕ್ಳು ಯಾರ ಅಕ್ಕ ತಂಗಿಯರ ಜೊತೆ ಹುಟ್ಟಿದ್ರಲ್ಲ, ಇದ್ರ ವಿರುದ್ಧ ನೀವು ಮಾತಾಡಬೇಕಾಗಿದೆ. ಬೇರೆ ಯಾರು ಅಲ್ಲ, ನೀವು ಮಾತಾಡಬೇಕಾಗಿದೆ. ನಿಮ್ಮ ಪಕ್ಷದ ನಾಯಕನ ಈ ಕೃತ್ಯದ ವಿರುದ್ಧ ಹೋರಾಟ ಮಾಡಬೇಕಾಗಿರೋರು, ದನಿ ಎತ್ತಬೇಕಾಗಿರೋರು ನೀವೇ. ನಿಮ್ಗೆ ಆತ್ಮಸಾಕ್ಷಿ ಅನ್ನೋದಿದ್ರೆ, ಅಕ್ಕ ತಂಗಿಯರ ಜೊತೆ ಹುಟ್ಟಿದ್ರೆ ಈತನ ವಿರುದ್ಧ ಮಾತಾಡಿ. ಎಲ್ಲಿವರೆಗೂ ಸಮಾಜದಲ್ಲಿ ಅನ್ಯಾಯ ದೌರ್ಜನ್ಯಕ್ಕೆ ಒಳಗಾದಂತಹ ಹೆಣ್ಣು ಮಕ್ಕಳ ಜಾತಿ ಧರ್ಮ ಯಾವುದು, ಅಥವಾ ಅನ್ಯಾಯವನ್ನ ದೌರ್ಜನ್ಯವನ್ನ ಮಾಡಿದಂತಹ ವ್ಯಕ್ತಿಯ ಜಾತಿ ಧರ್ಮ ಯಾವುದು ಅನ್ನೋದರ ಆಧಾರದ ಮೇಲೆ ನೀವು ಹೋರಾಟ ಮಾಡ್ತೀರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಸಮಾಜದಲ್ಲಿ ಯಾವ ಹೆಣ್ಮಗಳಿಗೂ ಕೂಡ ನ್ಯಾಯ ಸಿಗೋದಿಲ್ಲ. ನ್ಯಾಯ ಕೊಡಿಸ್ಲೇಬೇಕು. ನೀವು ನಿಜವಾಗ್ಲೂ ಹೆಣ್ಣು ಮಕ್ಕಳೇ, ಹೆಣ್ಣು ಕುಲಕ್ಕೆ ಹುಟ್ಟಿದವರು ಅಂತ ಆಗಿದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ನೀವಿವತ್ತು ದನಿ ಆಗ್ಬೇಕು. ನಾಳೆ ನಡೆಯೋ ಚುನಾವಣೆ ಇದಕ್ಕೆ ಉತ್ತರ ಕೊಡಬೇಕು. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ. ಜೆಡಿಎಸ್ ಪಕ್ಷದ ಕುಮಾರ್ ಅಣ್ಣನ ಅಭಿಮಾನಿಗಳು ನನ್ನ ಫೇಸ್ಬುಕ್ ಖಾತೆಯನ್ನ ರಿಪೋರ್ಟ್ ಮಾಡೋದ್ರ ಮುಖಾಂತರ ಬ್ಲಾಕ್ ಮಾಡಿಸಿದ್ದಾರೆ. ಆದ್ರೆ ನನ್ನ ಮಾತನ್ನ ಬ್ಲಾಕ್ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಾಭಿಮಾನದ ನಲ್ಲೆ ಸಾಕು ಸಂಯಮ ಬಲ್ಲೆ, ಒಳಗೆ ವೇದನೆ ಹೊರಗೆ ರೋದನೆ ಅನ್ಕೊಂಡು ಸುಮಕ್ಕ ಅವರು ಒಳಗಡೆ ವೇದನೆ ಪಟ್ಕೊಂಡು ಬಿಜೆಪಿಗೋಸ್ಕರ ತಮ್ಮ ಸ್ವಾಭಿಮಾನವನ್ನು ಕೂಡ ಬಿಟ್ಟು ಕುಮಾರ್ ಅಣ್ಣನ ಪರವಾಗಿ ಪ್ರಚಾರವನ್ನ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಹಾಗೆ ಕುಮಾರ್ ಅಣ್ಣ ಅವರು ಏನು ಕಡಿಮೆ ಇಲ್ಲ, ಮಾನ ಬಿಟ್ಟು, ಚನ್ನಪಟ್ಟಣ ಬಿಟ್ಟು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತಿದ್ದಾರೆ. ಈ ಮಾನ ಸ್ವಾಭಿಮಾನ ಬಿಟ್ಟಂತವರ ಮಾತನ್ನ ಕೇಳಿಕೊಂಡು ಮಣ್ಣು ತಿನ್ನುವಂತಹ ಕೆಲಸವನ್ನ ಮಣ್ಣಿನ ಮಕ್ಕಳಾದ ಮಂಡ್ಯ ಜನತೆ ಮಾಡೋದಿಲ್ಲ ಅನ್ನುವಂತಹ ನಂಬಿಕೆ ನಮ್ಮಂತ ಕನ್ನಡಿಗರಿಗೆ ಇದೆ. ಹಾಗಾಗಿ ಅಧಿಕಾರಕ್ಕೋಸ್ಕರ ಯಾರ ಜೊತೆ ಬೇಕಾದ್ರೂ, ಯಾವುದೇ ಸಿದ್ಧಾಂತ ಇಲ್ಲದೆ ಯಾರ ಜೊತೆ ಬೇಕಾದ್ರೂ, ತನ್ನ ಕುಟುಂಬದ ಹಿತಾಸಕ್ತಿಗೋಸ್ಕರ ಯಾರ ಜೊತೆ ಬೇಕಾದ್ರೂ ಕೈ ಜೋಡಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹ ಕುಮಾರಸ್ವಾಮಿ ಅವರಿಗೆ ಮತವನ್ನ ಕೊಟ್ಟು ಆ ಮತದಾನಕ್ಕೆ ಅವಮಾನವನ್ನ ಮಾಡೋದಿಲ್ಲ ಮಂಡ್ಯ ಜನತೆ ಅನ್ನೋ ನಂಬಿಕೆ ಇದೆ. ಹಾಗೆ ಒಕ್ಕಲಿಗ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರಿಗೆ ಮತ ಹಾಕ್ತೀನಿ ಅನ್ನೋದಾದ್ರೆ, ಒಕ್ಕಲಿಗತನ ಕೇವಲ ದೇವೇಗೌಡರ ಕುಟುಂಬಕ್ಕೆ ಸೀಮಿತ ಅಲ್ಲ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏನಿದ್ದಾರೆ ಸ್ಟಾರ್ ಚಂದ್ರು ಅವರು ಕೂಡ ಒಕ್ಕಲಿಗರೇ, ನಾವು ಕೂಡ ಒಕ್ಕಲಿಗರೇ. ಕಾಂಗ್ರೆಸ್ ಅಲ್ಲಿ ಇನ್ನೂ ಹಲವಾರು ಜನ ಒಕ್ಕಲಿಗರಿದ್ದೀವಿ. ಆ ಒಕ್ಕಲಿಗ ಅನ್ನುವಂತ ಒಂದು ಸೆಂಟಿಮೆಂಟ್ ನ ಇಟ್ಕೊಂಡು ನೀವು ಕುಮಾರಸ್ವಾಮಿಗೆ ಓಟ್ ಹಾಕ್ತೀನಿ ಅನ್ನೋದಾದ್ರೆ, ಸ್ಟಾರ್ ಚಂದ್ರು ಅವರು ಕೂಡ ಒಕ್ಕಲಿಗರೇ, ಅವರನ್ನು ಬೆಳೆಸಿ, ಅವ್ರಿಗೂ ಮತ ಹಾಕಿ. ಅದನ್ನು ಬಿಟ್ಟು ಅಧಿಕಾರಕ್ಕೋಸ್ಕರ ಯಾರ ಜೊತೆ ಬೇಕಾದ್ರೂ ಕೈ ಜೋಡಿಸೋದಕ್ಕೆ ಸಿದ್ಧ ಆಗಿರುವಂತಹ ಇಂತಹ ಅಧಿಕಾರದಾಹಿಗಳು ತಮ್ಮ ಕುಟುಂಬದ ಸ್ವ ಹಿತಾಸಕ್ತಿಗೋಸ್ಕರ ಮಾತ್ರ ರಾಜಕಾರಣವಂತ ಮಾಡ್ತಿರುವಂತಹ ಕುಮಾರಸ್ವಾಮಿ ಅವರಿಗೆ ಮತ ಕೊಟ್ಟು ಆ ಮತದಾನಕ್ಕೆ ಅವಮಾನ ಮಾಡಬೇಡಿ. ಅಂಡ್ ಅಂತಹ ಕೆಲಸವನ್ನ ಮಂಡ್ಯ ಜನತೆ ಮಾಡಲ್ಲ ಅನ್ನೋ ನಂಬಿಕೆ ಇದೆ. ಧನ್ಯವಾದಗಳು. ನಮಸ್ಕಾರ. ಗೌಡ್ತಿಯರ ಸೇನೆಯ ಹೆಣ್ಣು ಮಕ್ಕಳಿಗೆ ಎಲ್ರಮ್ಮ ಇದ್ದೀರಿ? ಅವತ್ತೇನೋ ದರ್ಶನ್ ಅವರು ತಮ್ಮ ಭಾಷಣದಲ್ಲಿ ಯಾವಳೋ ಅಂದಿದ್ದನ್ನ ಹೆಣ್ಮಕ್ಳಿಗೆ ಭಾರಿ ಅವಮಾನ ಆಗೋಯ್ತು ಅಂತ ಹೇಳಿ ರಸ್ತೆಗಿಳಿದು ಭಾರಿ ದೊಡ್ಡ ಮಟ್ಟದ ಹೋರಾಟವನ್ನ, ಉಗ್ರವಾದ ಹೋರಾಟವನ್ನ ಮಾಡಿದ್ರಲ್ಲ ದರ್ಶನ್ ಅವ್ರ ವಿರುದ್ಧ. ಇವತ್ತೆಲ್ಲಿದ್ದೀರಿ? ನಿಮ್ಮದೇ ಪಕ್ಷ,
ನೀವು ಗೌಟಿಯರ ಸೇನೆ ಅಂತ ಹಾಕೊಂಡಿರ್ಬೋದು, ಬಟ್ ನೀವೆಲ್ಲ ಯಾವ ಪಕ್ಷಕ್ಕೆ ಸೇರಿದವರು ಅನ್ನೋದು ಎಲ್ರಿಗೂ ಗೊತ್ತಿದೆ. ನಿಮ್ಮ JDS ಪಕ್ಷದ ಸಂಸದ, ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ 3-4 ದಿನಗಳಿಂದ ಹರಿದಾಡ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ, ವಾಟ್ಸ್ಆಪ್ಗಳಲ್ಲಿ, ಅದು ಯಾರಿಗೆ ಸೇರಿದ್ದು, ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಇಷ್ಟು ಗೊತ್ತಾಗಿಯೂ ಆ ವಿಡಿಯೋದಲ್ಲಿ ಆ ಹೆಣ್ಮಕ್ಳು ಅನುಭವಿಸಿರುವಂತಹ ದೌರ್ಜನ್ಯ ಆಗಿರಬಹುದು, ಲೈಂಗಿಕ ಕಿರುಕುಳ ಆಗಿರ್ಬೋದು, ನಿಮ್ ಕಣ್ಣಿಗೆ ಕಾಣಿಸಿಲ್ವಾ? ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ನಿಮ್ಗೆ ಅನ್ಸಿಲ್ವಾ? ಸೆಕ್ಷುವಲ್ ಹರಾಸ್ಮೆಂಟ್ ಇಸ್ ಈಕ್ವಲ್ ಟು ರೇಪ್, ಅಂದ್ರೆ ಲೈಂಗಿಕ ಕಿರುಕುಳ ಇಸ್ ಈಕ್ವಲ್ ಟು ಅತ್ಯಾಚಾರ ಅಂತ ಹೇಳ್ತಾರೆ. ಇಷ್ಟಾದ್ರೂ ಕೂಡ ನೀವು ಧ್ವನಿಯನ್ನ ಎತ್ತದೆ ಮನೆಯಲ್ಲಿ ಬೆಚ್ಚ ಕೂತಿದಿರಲ್ಲ. ಯಾಕೆ? ಅವ್ರು ನಿಮ್ಗೆ ಹೆಣ್ಮಕ್ಳ ತರ ಕಾಣ್ತಾ ಇಲ್ವಾ? ಅವ್ರಿಗೆ ಅನ್ಯಾಯ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಅದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಅನ್ಸಿದ್ರು ನೀವು ಮಾಡಲ್ಲ. ಯಾಕೆ ಗೊತ್ತಾ? ಆ ಕೃತ್ಯವನ್ನ ಮಾಡಿರೋದು ನಿಮ್ಮದೇ ಪಕ್ಷದ ನಾಯಕ, ನಿಮ್ಮದೇ ಪಕ್ಷದ ನಾಯಕನ ಮಗ, ಕುಮಾರಸ್ವಾಮಿ ಕುಟುಂಬ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ದೇವೇಗೌಡರು ಖಂಡಿತವಾಗ್ಲೂ ಇಂಥ ನೀಚವಾದ ರಾಜಕಾರಣವನ್ನ ಅವರ ಜೀವಮಾನದಲ್ಲೇ ಮಾಡಿರಲ್ಲ. ಬಟ್ ಈ ಅಪ್ಪ ಮಕ್ಕಳು ಸೇರ್ಕೊಂಡು ಇಡೀ ಗೌಡ್ರ ಜಾತಿಗೆ ಅವಮಾನ ಮಾಡಿದ್ದಾರೆ. ಇವತ್ತು ಇಡೀ ಗೌಡ್ರ ಜಾತಿ, ಒಕ್ಕಲಿಗರ ಜಾತಿ ಏನಿದೆ, ಸಮುದಾಯ ಏನಿದೆ, ತಲೆ ತಗ್ಸುವಂತ ಕೆಲಸವನ್ನ ಮಾಡಿದ್ದಾರೆ ಇವತ್ತು. ಇಷ್ಟಾಗಿಯೂ ಕೂಡ ನೀವು ಹೆಣ್ಣು ಮಕ್ಕಳಾಗಿ ಆ ಹೆಣ್ಣು ಮಕ್ಕಳಿಗೆ ಏನ್ ಅನ್ಯಾಯ ಆಗಿದೆ ಇದ್ರ ವಿರುದ್ಧ ಕನಿಷ್ಠ ಪಕ್ಷ ಒಂದು ಧ್ವನಿ ಆಗ್ಬೇಕು ಅಂತ ಕೂಡ ನಿಮ್ಗೆ ಅನ್ಸಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮಂತ ಗುಲಾಮರು ಇನ್ಯಾರೂ ಇಲ್ಲ. ನಿಮಗೆ ನಿಜವಾಗ್ಲೂ ಆತ್ಮಸಾಕ್ಷಿ ಅನ್ನೋದೇನಾದ್ರೂ ಇತ್ತು ಅಂದ್ರೆ JDS ಪಕ್ಷದ ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡ್ ಮಕ್ಳು ಯಾರ ಅಕ್ಕ ತಂಗಿಯರ ಜೊತೆ ಹುಟ್ಟಿದ್ರಲ್ಲ, ಇದ್ರ ವಿರುದ್ಧ ನೀವು ಮಾತಾಡಬೇಕಾಗಿದೆ. ಬೇರೆ ಯಾರು ಅಲ್ಲ, ನೀವು ಮಾತಾಡಬೇಕಾಗಿದೆ. ನಿಮ್ಮ ಪಕ್ಷದ ನಾಯಕನ ಈ ಕೃತ್ಯದ ವಿರುದ್ಧ ಹೋರಾಟ ಮಾಡಬೇಕಾಗಿರೋರು, ದನಿ ಎತ್ತಬೇಕಾಗಿರೋರು ನೀವೇ. ನಿಮ್ಗೆ ಆತ್ಮಸಾಕ್ಷಿ ಅನ್ನೋದಿದ್ರೆ, ಅಕ್ಕ ತಂಗಿಯರ ಜೊತೆ ಹುಟ್ಟಿದ್ರೆ ಈತನ ವಿರುದ್ಧ ಮಾತಾಡಿ. ಎಲ್ಲಿವರೆಗೂ ಸಮಾಜದಲ್ಲಿ ಅನ್ಯಾಯ ದೌರ್ಜನ್ಯಕ್ಕೆ ಒಳಗಾದಂತಹ ಹೆಣ್ಣು ಮಕ್ಕಳ ಜಾತಿ ಧರ್ಮ ಯಾವುದು, ಅಥವಾ ಅನ್ಯಾಯವನ್ನ ದೌರ್ಜನ್ಯವನ್ನ ಮಾಡಿದಂತಹ ವ್ಯಕ್ತಿಯ ಜಾತಿ ಧರ್ಮ ಯಾವುದು ಅನ್ನೋದರ ಆಧಾರದ ಮೇಲೆ ನೀವು ಹೋರಾಟ ಮಾಡ್ತೀರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಸಮಾಜದಲ್ಲಿ ಯಾವ ಹೆಣ್ಮಗಳಿಗೂ ಕೂಡ ನ್ಯಾಯ ಸಿಗೋದಿಲ್ಲ. ನ್ಯಾಯ ಕೊಡಿಸ್ಲೇಬೇಕು. ನೀವು ನಿಜವಾಗ್ಲೂ ಹೆಣ್ಣು ಮಕ್ಕಳೇ, ಹೆಣ್ಣು ಕುಲಕ್ಕೆ ಹುಟ್ಟಿದವರು ಅಂತ ಆಗಿದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ನೀವಿವತ್ತು ದನಿ ಆಗ್ಬೇಕು. ನಾಳೆ ನಡೆಯೋ ಚುನಾವಣೆ ಇದಕ್ಕೆ ಉತ್ತರ ಕೊಡಬೇಕು. ಧನ್ಯವಾದಗಳು.